ನಮಸ್ತೆ ವೀಕ್ಷಕರೇ, ನಾನು ಅಪರ್ಣಾ ಭಟ್. ನನ್ನ ಯೂಟ್ಯೂಬ್ ಚಾನಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಅಂದರೆ ಅಖಿಲ ಭಾರತೀಯ ಕಾನೂನು ಪರೀಕ್ಷೆ 17ನೇ ಒಂದು ಏನು ಪರೀಕ್ಷೆ ಆಗ್ತಾ ಇದೆ, ಅದು ಡೇಟ್ ಅನೌನ್ಸ್ ಆಗಿದೆ. ಫೆಬ್ರವರಿ 5ಕ್ಕೆ ಇರುವಂತಹ ಈ ಎಕ್ಸಾಮ್ಸ್ಗೆ ಬಹಳಷ್ಟು ಜನ ತಯಾರಿ ಮಾಡ್ಕೊಳ್ತಾ ಇದ್ದೀರಿ. ಸೊ ಈ ತಯಾರಿಗೆ ಒಂದು ಇಂಬು ಕೊಡುವಂತೆ ಕೆಲವೊಂದು ಬುಕ್ಸ್ಗಳಿವೆ. ಯಾಕೆಂದರೆ ಈಗ ನಾವು ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಸಿಸ್ಟಮ್ ಹೇಗೆ ಅಂದರೆ ಓಪನ್ ಬುಕ್ ಸಿಸ್ಟಮ್. ಸೊ ನೀವು ಬೇರೆ ಆ್ಯಕ್ಟ್ಸ್ಗಳನ್ನು ತೊಗೊಂಡು ಹೋಗಿ ಅಲ್ಲಿ ಕ್ವಶನ್ಸ್ಗಳನ್ನು ಡೈರೆಕ್ಟಾಗಿ ನೀವು ಆನ್ಸರ್ ಬೇರೆ ಆ್ಯಕ್ಟೆಲ್ಲ ಪ್ರಾವಿಷನ್ ನೋಡಿಕೊಂಡು ಆನ್ಸರ್ ಮಾಡುವಂಥ ಒಂದು ವ್ಯವಸ್ಥೆ ಈ ಒಂದು ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನಲ್ಲಿ ಇರುವಂಥದ್ದು. ಆದರೆ ಇದಕ್ಕೆ ಪ್ರಿಸ್ಕ್ರೈಬ್ ಆಗಿರುವಂತಹ ಎಷ್ಟು ಆ್ಯಕ್ಟ್ಗಳಿವೆ, ಇದರಲ್ಲಿ ಯಾವ ಕ್ವಶನ್ಸನ್ನು ಹೇಗೆ ನಾವು ಫಾಲೋ ಮಾಡೋದು ಹೇಳುವಂಥದ್ದು ಎಲ್ರಿಗೂ ಒಂದು ಕುತೂಹಲದ ಸಂಗತಿ ಆಗಿರುತ್ತೆ. ಯಾವ ರೀತಿ ಕ್ವಶನ್ಸ್ ಬರ್ಬೋದು, ಸಿಲೆಬಸ್ ಏನು ಅಂತ. ಸೊ ಎಲ್ಲ ಒಂದು ಈ ಸಿಲೆಬಸ್ ಅಥವಾ ಎಕ್ಸಾಮ್ ಡೇಟ್ ಅದಕ್ಕೆ ಸಂಬಂಧಪಟ್ಟ ಎಲ್ಲವೂ ಕೂಡ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ನ ವೆಬ್ಸೈಟಲ್ಲಿ ಸಿಗುತ್ತೆ. ಆದರೆ ಬುಕ್ಸ್ ಬಗ್ಗೆ ನಾವು ಹೇಳಲಿಕ್ಕೆ ಹೋದರೆ ಬೇರೆ ಆ್ಯಕ್ಟ್ಗಳು ಬೇಕು. ಸೊ ಹಲವಾರು ಪಬ್ಲಿಕೇಶನ್ಸ್ಗಳು ಬೇರೆ ಆ್ಯಕ್ಟ್ಗಳನ್ನು ರಿಲೀಸ್ ಮಾಡ್ತವೆ. ಆ ನಿಟ್ಟಿನಲ್ಲಿ ಕರ್ನಾಟಕ ಲಾ ರಿಪೋರ್ಟರ್ ಪಬ್ಲಿಕೇಶನ್ಸು ಆ ಒಂದು ಕಂಪ್ಲೀಟ್ ಸೆಟ್ ಆಫ್ ಇಂಗ್ಲೀಷ್ ಬೇರೆ ಆ್ಯಕ್ಟ್ಸನ್ನು ರಿಲೀಸ್ ಮಾಡಿದೆ. ಸೊ ಆ ನಿಟ್ಟಿನಲ್ಲಿ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಈ ಒಂದು ಸೆಟ್ ಏನಿದೆ ಅದರಲ್ಲಿ ಯಾವ್ಯಾವ ಬುಕ್ಸ್ ಇದೆ, ಹೇಗೆ ಸಿಲೆಬಸ್, ಎಷ್ಟು ಮಾರ್ಕ್ಸು, ಸೊ ನಮ್ಮ ಒಂದು ವೆಬ್ಸೈಟಲ್ಲಿ ಯಾವ ಸಿಲೆಬಸ್ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ವೇಟೇಜ್ ಎಷ್ಟು ಹೇಳುವಂತ ನೋಡಿಕೊಂಡು ಪ್ರತಿಯೊಂದು ಆ್ಯಕ್ಟನ್ನು ಜಸ್ಟ್ ಒಂದು ರೆಫರ್ ಮಾಡ್ತಾ ಎಷ್ಟು ಮಾರ್ಕ್ಸ್ ಕ್ವಶನ್ಸ್ ಬರ್ಬೋದು ಹೇಳುವಂಥದ್ದನ್ನು ನೋಡ್ತಾ ಹೋಗೋಣ. ಹಾಗೆ ಇನ್ನೊಂದು ಸಾಲ್ವ್ ಕ್ವಶನ್ ಪೇಪರ್ ಬುಕ್ಕನ್ನು ಕೂಡ ನಾನು ಇದೇ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೇನೆ. ಸೊ ಕೊನೆ ತನಕ ಈ ವಿಡಿಯೋನ ತಪ್ಪದೆ ನೋಡಿ. ನಿಮಗೆ ಕಂಪ್ಲೀಟಾಗಿ ಯಾವ ರೀತಿ ಓದಬೇಕು ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ಗೆ ಹೇಳುವಂಥ ಒಂದು ಮಾಹಿತಿಯನ್ನು ಕೂಡ ನಾನು ಈ ವಿಡಿಯೋದಲ್ಲೇ ತಿಳಿಸ್ಕೊಡ್ತಾ ಇದ್ದೇನೆ. ಸೊ ಮೊದಲನೇದಾಗಿ ನೋಡಿ, ಯಾವತ್ತು ಒಂದು ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಆ ದೃಷ್ಟಿಕೋನದಲ್ಲಿ ಓದ್ತಾ ಇದ್ದರೆ ಆ್ಯಕ್ಚುಲಿ ನಿಮಗೆ ಹೇಗೆ ಫಸ್ಟ್ ಯಾವ ರೀತಿ ಪ್ಯಾಟರ್ನಲ್ಲಿ ಕ್ವಶನ್ ಪೇಪರ್ ಬರುತ್ತೆ ಹೇಳುವಂಥದ್ದು ಫಸ್ಟು ಗೊತ್ತಿರಬೇಕು. ಸೊ ಆ ನಿಟ್ಟಿನಲ್ಲಿ ಅದಕ್ಕೋಸ್ಕರ ಏನು ಮಾಡೋದು, ಒಂದು ಹೊಸ ಒಂದು ಬುಕ್ ಏನಿರುವಂಥದ್ದು ಕ್ವಶನ್ ಪೇಪರ್ ಬುಕ್ ಅಂತ ಇದೆ, ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್. ಸೊ ಈ ಕರ್ನಾಟಕ ಲಾ ರಿಪೋರ್ಟರ್ ಪಬ್ಲಿಕೇಶನ್ಸ್ ಮತ್ತು BBC's ಅವರ ಒಂದು ಜಂಟಿ ಸಹಯೋಗದಲ್ಲಿ ಇರುವಂಥ ಈ ಸಾಲ್ವ್ ಕ್ವಶನ್ ಪೇಪರ್ಸ್ 2011ರಿಂದ 2019 ತನಕ ಇರುವಂಥ ಕ್ವಶನ್ ಪೇಪರ್ಸ್. ಇದರಲ್ಲಿ ನಾವು ನೋಡ್ಲಿಕ್ಕೆ ಹೋದರೆ ಇಲ್ಲಿ ನಾವು ಜನರಲ್ ಕಂಟೆಂಟ್ಸ್ ನಾವು ನೋಡ್ಲಿಕ್ಕೆ ಹೋದರೆ ನೋಡಿ, ಇಲ್ಲಿ ಫಸ್ಟ್ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ಸ್ ಇನ್ ಇಂಡಿಯಾ ಒಂದು 5-6 ಪೇಜು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ಸ್ಗಳ ಬಗ್ಗೆ ಒಂದು ಬ್ರೀಫ್ ಆಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗೆ ಆಮೇಲೆ ಎಂಟೈರ್ ಕ್ವಶನ್ ಪೇಪರನ್ನು ಕೊಟ್ಟಿದ್ದಾರೆ. ಅದರ ಪ್ರತಿ ಕ್ವಶನ್ ಪೇಪರ ಹಿಂದೆ ಕೀ ಆನ್ಸರ್ಸ್ಗಳು ಕೊಟ್ಟಿರ್ತಾರೆ. ಓಕೆ, ಸೊ ನೀವು ಫಸ್ಟ್ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತೀರಿ ಅಂತ ಆದರೆ ಫಸ್ಟ್ ಒಂದು ಕ್ವಶನ್ ಪೇಪರನ್ನ ತೊಗೊಳ್ಳಿ. ಈ ಸಾಲ್ವ್ ಕ್ವಶನ್ ಪೇಪರನ್ನು ತೊಗೊಂಡು ಆ ಒಂದು ಆ್ಯಕ್ಟಿನ ಒಂದು ಕ್ವಶನ್ ಪೇಪರಲ್ಲಿ ಫಸ್ಟ್ ಕ್ವಶನ್ನು ಯಾವುದೋ ಒಂದು ಅಪೀಲ್ ಅಗೇನ್ಸ್ಟ್ ಅವಾರ್ಡ್ ಆಫ್ ಕ್ಲೇಮ್ಸ್ ಟ್ರಿಬ್ಯುನಲ್ಸ್ ಅಂಡರ್ ಮೋಟರ್ ವೆಹಿಕಲ್ಸ್ ಆ್ಯಕ್ಟ್ ಅಂತ ಇದೆ. ಹಾಗಾದರೆ ನೀವು ಡೈರೆಕ್ಟಾಗಿ ಮೋಟರ್ ವೆಹಿಕಲ್ಸ್ನ ಒಂದು ಆ ಒಂದು ಆ್ಯಕ್ಟಿಗೆ ಹೋಗಿ ಅಲ್ಲಿರುವಂಥ ಇಲ್ಲಿ ಸೆಕ್ಷನ್ಗಳು ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೆಕ್ಷನ್ 171, 172, 173, 174. ಸೊ ಅದೆಲ್ಲವೂ ಕೂಡ ಓದಿ ಆ ಇಂಡೆಕ್ಸಲ್ಲಿ ಒಂದು ಪೆನ್ಸಿಲಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಸೊ ಆವಾಗ ನಿಮಗೆ ಇದೊಂದು ಇಂಪಾರ್ಟೆಂಟ್ ಸೆಕ್ಷನ್ ಅಂತ ಗೊತ್ತಾಗುತ್ತೆ. ಸೊ ಲಾಸ್ಟ್ ಟೈಮ್ ರಿವಿಷನ್ ಮಾಡುವಾಗ ಈ ಒಂದು ಕಾನ್ಸೆಪ್ಟು ಈ ಸೆಕ್ಷನಲ್ಲಿ ಅಥವಾ ಈ ಚಾಪ್ಟ್ರಲ್ಲಿ ಬರುತ್ತೆ ಹೇಳುವಂಥದ್ದನ್ನು ಸುಲಭ ಆಗುತ್ತೆ. ಸೊ ಒಂದು 2-3 ತಿಂಗಳು ನಿಮಗೆ ಏನಿದೆ ಆ ಒಂದು ಕಂಪ್ಲೀಟಾಗಿ ಈ ರೀತಿಯ ಒಂದು ಎಕ್ಸಸೈಸ್ ಮಾಡಿದರೆ ಸುಲಭ ಆಗುತ್ತೆ. ಯಾಕೆಂದರೆ ಇಂಥ ವಾಸ್ಟ್ ಸಿಲೆಬಸ್ ಇರುವಾಗ ಯಾವ ಆ್ಯಕ್ಟ್ ಅಡಿಯಲ್ಲಿ ಬರುತ್ತೆ ಹೇಳುವಂಥದ್ದೇ ಬಹಳ ಒಂದು ಕೆಲಸಲ ನಮಗೆ ಡೌಟ್ ಬರುವಂಥದ್ದು. ಫಸ್ಟ್ ಆಫ್ ಆಲ್ ವಿ ಹ್ಯಾವ್ ಟು ರೆಕಗ್ನೈಸ್ ವಿಚ್ ಲಾ, ಯಾವ ಆ್ಯಕ್ಟ್ ಅಂತ ಹೇಳಿ ಆ ಆ್ಯಕ್ಟಲ್ಲೇ ಯಾವ ವಿಭಾಗದಲ್ಲಿ ಯಾವ ಚಾಪ್ಟ್ರಲ್ಲಿ ಬರ್ತದೆ ಅಂತ ಹೇಳುವಂಥದ್ದು ನಾವು ನೋಡಬೇಕು. ಸೊ ಇದು ಒಂದು ಬುಕ್ಕನ್ನು ಇಟ್ಕೊಂಡು ಆಮೇಲೆ ಈ ಒಂದು ಸೆಟ್ ಆಫ್ ಬುಕ್ಸನ್ನು ಇಟ್ಕೊಂಡು ನಾವೇನು ಮಾಡಬೇಕಂದ್ರೆ ನೋಡಿ, ಈ ಬುಕ್ಸನ್ನು ಒಂದೊಂದಾಗಿ ನಿಮ್ಮ ಎದುರು ನಾನು ಇದನ್ನು ಓಪನ್ ಮಾಡಿ ನಿಮಗೆ ತೋರಿಸ್ತೇನೆ. ಸ್ಟಾರ್ಟಿಂಗಲ್ಲಿ ನೋಡಿ ಕಂಪ್ಲೀಟಾಗಿ ಎಷ್ಟು ವ್ಯಾಲ್ಯೂನ ಬುಕ್ಸ್ ಅಂತ. ಸೊ ಇದರದ್ದು ವ್ಯಾಲ್ಯೂ 3360 ರೂಪೀಸ್ ಇರುವಂಥ ಬುಕ್ ಇದು, ಇದ್ರದ್ದು ವ್ಯಾಲ್ಯೂ. ಹಾಗೆ ಸೆಟ್ ಆಫ್ 19 ಬುಕ್ಸ್ ಇದೆ. 19 ಆ್ಯಕ್ಚುಲ್ ಬುಕ್ಸ್, ಆದರೆ ಕೆಲವೊಂದರಲ್ಲಿ 2-3 ಬೇರೆ ಆ್ಯಕ್ಟ್ ಇದೆ. ಸೊ ಅದಕ್ಕೋಸ್ಕರ ಟೋಟಲ್ 46 ಬೇರೆ ಆ್ಯಕ್ಟ್ಸ್ ಇದೆ. 46 ಬೇರೆ ಆ್ಯಕ್ಟ್ಗಳು ಇರುವಂತಹ 19 ಬುಕ್ ಇರುವಂಥ. ಇಲ್ಲಿ ಯಾಕೆ ಹಾಗೆ ಬರುತ್ತೆ ಅಂದರೆ ಈಗ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಲಾಸ್ ಅಂತ ಇರುತ್ತೆ. ಸೊ ಅದರಲ್ಲಿ ಕಾಪಿರೈಟ್ ಆ್ಯಕ್ಟ್, ಪೇಟೆಂಟ್ ಆ್ಯಕ್ಟ್, ಹಾಗೆಲ್ಲ ಬೇರೆ 3-4 ಆ್ಯಕ್ಟ್ಗಳು ಬರ್ತವೆ. ಸೊ ಅದಕ್ಕೋಸ್ಕರ ಬುಕ್ಸ್ಗಳು ನಮಗೆ ಆ ಲಾಸ್ಗಳು 19 ಆದರೂ ಸಹ ನಾವು ಆ್ಯಕ್ಚುಲಿ ಓದಬೇಕಾಗಿರುವಂಥದ್ದು 46 ಬೇರೆ ಆ್ಯಕ್ಟ್ಗಳು
ಆಗಿರ್ತವೆ. ಸೊ ಅದಕ್ಕೋಸ್ಕರ ಯಾವುದಾದ್ರೂ ಒಂದು ರೆಫರೆನ್ಸ್ ಇಟ್ಕೊಂಡು ಓದುವಂಥದ್ದು ಬಹಳ ಮುಖ್ಯ. ಡೈರೆಕ್ಟಾಗಿ ನಾನು ಬೇರೆ ಆ್ಯಕ್ಟ್ ಓದ್ತೇನೆ ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಈ ಹಂತದಲ್ಲಿ. ಮುಂಚಿಂದಲೇ ನೀವು ಪ್ರಾರಂಭ ಮಾಡಿದರೆ ಆವಾಗ ಸುಲಭ ಆಗ್ಬೋದೇನೋ, ಆದರೆ ಈಗ ಒಂದು ತಿಂಗಳಿಂದ 2 ತಿಂಗಳಿಂದ ಯಾರು ಓದಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ ಆವಾಗ ಅವಶ್ಯಕವಾಗಿ ಕ್ವಶನ್ ಪೇಪರ್ಸ್ಗಳನ್ನು ಇಟ್ಕೊಂಡು ಅದನ್ನು ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡಿ ಬೇರೆ ಆ್ಯಕ್ಟ್ ಇಟ್ಕೊಂಡು. ಇದರದ್ದೇ ಕನ್ನಡ ವರ್ಷನ್ ಕೂಡ ಇದೆ. ಇದನ್ನು ನಾನು ಆಲ್ರೆಡಿ ಒಂದು ವಿಡಿಯೋ ಹಿಂದೆ ಮಾಡಿರಿದ್ದೆ. ಸೊ ಅದನ್ನು ಕೂಡ ಇಲ್ಲಿ ನನ್ನ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕನ್ನು ನಾನು ನಿಮಗೆ ಕೊಡ್ತಾ ಇದ್ದೇನೆ. ಹಾಗೆ ಅದರದ್ದು ಆ ಒಂದು ಲಿಂಕ್ ಏನು ಅದು ಕೂಡ ನಿಮಗೆ ಇಲ್ಲಿ ಸ್ಕ್ರೀನಲ್ಲಿ ಕಾಣ್ತಾ ಇರ್ಬೋದು. ಆ ಒಂದು ವಿಡಿಯೋ ಕ್ಲಿಕ್ ಮಾಡಿದರೆ ನಿಮಗೆ ಡೈರೆಕ್ಟಾಗಿ ಕನ್ನಡಕ್ಕೆ ಸಂಬಂಧಪಟ್ಟ ಕನ್ನಡದಲ್ಲಿರುವಂತಹ ಬೇರೆ ಆ್ಯಕ್ಟ್ಸ್ಗಳ ಬಗ್ಗೆ ನೀವು ನೋಡ್ಬೋದು. ಸೊ ಈ ಬೇರೆ ಆ್ಯಕ್ಟ್ಸ್ಗಳು ಕೇವಲ ಆಲ್ ಇಂಡಿಯಾ ಬಾರ್ ಎಕ್ಸಾಮ್ನಷ್ಟೇ ಅಲ್ಲ, ಆದರೆ ನೀವು ಜುಡಿಷರಿಗೆ ಪ್ರಿಪೇರ್ ಆಗ್ತಿದ್ರೆ ಜುಡಿಷರಿಗೂ ಕೂಡ ಹೆಲ್ಪ್ ಆಗುತ್ತೆ. ಜುಡಿಷರಿಗೆ ಇಷ್ಟೊಂದು ಆ್ಯಕ್ಟ್ ಇಲ್ಲ, ಕೇವಲ 10 ಆ್ಯಕ್ಟ್ ಇರುವಂಥದ್ದು. ಕರ್ನಾಟಕ ರೆಂಟ್ ಆ್ಯಕ್ಟ್ ಒಂದು ಲೋಕಲ್ ಆಗಿರುತ್ತೆ, ಅದಕ್ಕೂ ಕೂಡ ನೀವು ಪ್ರಿಪೇರ್ ಆಗ್ಬೋದು. ಸೊ ಇಟ್ಸ್ ಅ ವೆರಿ ಗುಡ್ ಇನ್ವೆಸ್ಟ್ಮೆಂಟ್ ಟು ಹ್ಯಾವ್ ದಿ ಎಂಟೈರ್ ಸೆಟ್ ಆಫ್ ದೀಸ್ ಬೇರೆ ಆ್ಯಕ್ಟ್ಸ್. ಹಾಗಿದ್ರೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಸ್ಟಾರ್ಟಿಂಗ್ ಪೇಜಲ್ಲೇ ನಮಗೆ ಯಾವ ಆ್ಯಕ್ಟ್ ನಮಗೆ ಕಾಣುತ್ತೆ ಹೇಳುವಂಥದ್ದನ್ನು ನಾವು ನೋಡ್ಬೋದು. ಸೊ ಪ್ರತಿಯೊಂದು ಆ್ಯಕ್ಟಿಗೆ ಎಷ್ಟು ಮಾರ್ಕ್ಸ್ ಅಲಾಟ್ ಮಾಡಿದ್ದಾರೆ, ಎಷ್ಟು ಮಾರ್ಕಿನ ಕ್ವಶನ್ ಅಂತ ನಾವು ನೋಡೋಣ. ನೋಡಿ, ಫಸ್ಟ್ ಈ ಪೇಜನ್ನ ಇಟ್ಕೊಳ್ಳಿ, ಯಾಕೆಂದರೆ ಸಿಲೆಬಸ್ ಥರನೇ ಇದು. ಓಕೆ, ನೀವು ಪರ್ಚೇಸ್ ಮಾಡೋದಾದರೆ. ಈಗ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ ಬಗ್ಗೆ ಒಂದು ಆ್ಯಕ್ಟ್ ಇದೆ. ಸೊ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟಲ್ಲಿ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್, ಲಾ ಆಫ್ ಕಾಂಟ್ರಾಕ್ಟ್, ಪ್ರಾಪರ್ಟಿ ಲಾಸ್ ಮತ್ತು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ಗೆ ಸೇರಿ 8 ಮಾರ್ಕ್ಸ್ ಹೇಳಿದ್ದಾರೆ. ಓಕೆ, ಸೊ ಒಂದು ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ ಇದೆ. ಹಾಗೆ ಆಮೇಲೆ ದ ಅಡ್ವೊಕೇಟ್ಸ್ ಆ್ಯಕ್ಟ್. ಸೊ ಅದು ನಮಗೆ ಪ್ರೊಫೆಷನಲ್ ಎಥಿಕ್ಸ್ ಆ್ಯಂಡ್ ಕೇಸಸ್ ಆಫ್ ಪ್ರೊಫೆಷನಲ್ ಮಿಸ್ಕಂಡಕ್ಟರ್ ಅಂಡರ್ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ರೂಲ್ಸ್, ಅದರಲ್ಲಿ ಬರುವಂಥದ್ದು 4 ಮಾರ್ಕ್ಸ್ ಇರುವಂಥದ್ದು, ಅದು ಕೂಡ ಇರುವಂಥದ್ದು. ದ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್, ಸೈಬರ್ ಲಾಡಿಯಲ್ಲಿ ಬರುವಂಥದ್ದು 2 ಮಾರ್ಕ್ಸ್ ಅಲಾಟ್ ಮಾಡಿದ್ದಾರೆ. ಹಾಗೆ ದ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ 2019, ಸೊ ವೆರಿ ರೀಸೆಂಟ್ ಲಾ. ಇದು ಆ್ಯಕ್ಚುಲಿ ಅಲಾಂಗ್ ವಿತ್ ಅದರ್ ಲಾಸ್ ಲೈಕ್ ಈ ಮೋಟರ್ ವೆಹಿಕಲ್ ಆ್ಯಕ್ಟ್ ಅದಕ್ಕೆಲ್ಲ ಸಂಬಂಧಪಟ್ಟ ಹಾಗೆ ಟೋಟಲ್ ಆಗಿ 5 ಮಾರ್ಕ್ಸ್. ಸೊ ಅದರಲ್ಲಿ ಈ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಕೂಡ ಒಂದು. ಹಾಗೆ ಫ್ಯಾಮಿಲಿ ಲಾಸಲ್ಲಿ ನಾವು ಹಿಂದೂ ಲಾಸ್, ಮುಸ್ಲಿಂ ಲಾಸ್ ಕಾಣ್ತೇವೆ. ಸೊ ಹಿಂದೂ ಲಾಸಲ್ಲಿ ಒಂದು 5-6 ಆ್ಯಕ್ಟ್ಗಳನ್ನು ಕೊಟ್ಟಿದ್ದಾರೆ. ಮುಸ್ಲಿಂ ಲಾಸಲ್ಲೂ ಕೂಡ ಒಂದು 6-7 ಆ್ಯಕ್ಟ್ಗಳನ್ನು ಕೊಟ್ಟಿದ್ದಾರೆ. ಇದಕ್ಕೆ 8 ಮಾರ್ಕ್ಸನ್ನು ಅಲಾಟ್ ಮಾಡಿದ್ದಾರೆ. ಸೊ ವೆರಿ ಇಂಪಾರ್ಟೆಂಟ್ ಆ್ಯಕ್ಟ್ ಫ್ಯಾಮಿಲಿ ಲಾ ತಿಳ್ಕೊಳ್ಳುವಂಥದ್ದು. ಇನ್ನು ದ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್, ಇದಕ್ಕೂ ಕೂಡ 8 ಮಾರ್ಕ್ಸು ಸಿಲೆಬಸ್ಸಲ್ಲಿ ಕೊಟ್ಟಿರುವಂಥದ್ದು. ಇನ್ನು ದ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್, ಪ್ರಾಪರ್ಟಿ ಲಾಸಲ್ಲಿ ಬರುವಂಥದ್ದು. ಸೊ ಒನ್ ಆಫ್ ದೆಮ್ ಲಾ ಆಫ್ ಕಾಂಟ್ರಾಕ್ಟ್, ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ ಅದಕ್ಕೆ ಸಂಬಂಧಪಟ್ಟ ಹಾಗೆ ಬರುವಂಥದ್ದು. ಸೊ 8 ಮಾರ್ಕ್ಸಲ್ಲಿ ಸುಮಾರು ಒಂದು 5-6 ಮಾರ್ಕ್ಸು ಬರ್ಬೋದು ಇದರಲ್ಲಿ, ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್. ಇನ್ನು ಲ್ಯಾಂಡ್ ಅಕ್ವಿಸಿಷನ್ ಆ್ಯಕ್ಟ್ಗೆ ಹೇಳುವಂಥದ್ದು ಯಾವುದು? ರೈಟ್ ಟು ಫೇರ್ ಕಾಂಪನ್ಸೇಷನ್ ಆ್ಯಂಡ್ ಟ್ರಾನ್ಸ್ಪರೆನ್ಸಿ ಇನ್ ಲ್ಯಾಂಡ್ ಅಕ್ವಿಸಿಷನ್, ರಿಹ್ಯಾಬಿಲೇಷನ್ ಆ್ಯಂಡ್ ರೀಸೆಟಲ್ಮೆಂಟ್ ಆ್ಯಕ್ಟ್ ಆಫ್ 2013, ಅದನ್ನು ನಾವು ಕಾಣುವಂಥದ್ದು ಇಲ್ಲೊಂದು ಆ್ಯಕ್ಟ್. ಹಾಗೆ ದ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್, ಅದು ಕೂಡ ಇಲ್ಲಿ ನಾವು ಕಂಡ ಹಾಗೆ ದ ಲಾ ಆಫ್ ಕಾಂಟ್ರಾಕ್ಟ್, ಸ್ಪೆಸಿಫಿಕಲಿ ಪ್ರಾಪರ್ಟಿ ಲಾಸ್, ಅದ್ರ ಪ್ರಕಾರ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟು ಟೋಟಲ್ 8 ಮಾರ್ಕ್ಸಲ್ಲಿ ಬರುವಂಥ ಇದು. ಸೊ ಟೋಟಲ್ 8 ಅಲ್ಲ, ಒಟ್ಟು ಕಾಂಟ್ರಾಕ್ಟ್, ಸ್ಪೆಸಿಫಿಕಲಿ ಪ್ರಾಪರ್ಟಿ ಲಾಸ್ ಅಂದರೆ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್, ಹಾಗೆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್, ಈ 4 ಆ್ಯಕ್ಟ್ಗಳಿಗೆ ಸೇರಿ 8 ಮಾರ್ಕ್ಸ್ ಬರುವಂಥದ್ದು. ಹಾಗೆ ದ ಆರ್ಬಿಟ್ರೇಷನ್ ಆ್ಯಂಡ್ ಕನ್ಸಿಲೇಷನ್ ಆ್ಯಕ್ಟ್, ಅದಕ್ಕೆ ಏನಂತ ಕೊಟ್ಟಿದ್ದಾರೆ? ದ ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಡ್ರೆಸಲ್ ಇನ್ಕ್ಲೂಡಿಂಗ್ ಆರ್ಬಿಟ್ರೇಷನ್ ಆ್ಯಕ್ಟ್ ಅಂತ ಕೊಟ್ಟಿದ್ದಾರಲ್ಲ, ಅದಕ್ಕೆ 4 ಮಾರ್ಕ್ಸ್. ಇನ್ನು ದ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್, ನಾವು ಆಲ್ರೆಡಿ ಹೇಳ್ದಾಗೆ ಅಲಾಂಗ್ ವಿತ್ ಪ್ರಾಪರ್ಟಿ ಲಾಸ್ ಅಬೌಟ್ 8 ಮಾರ್ಕ್ಸ್ ಬರುವಂಥದ್ದು ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್. ಇನ್ನು ಎನ್ವೈರ್ಮೆಂಟಲ್ ಲಾ, ಅದಕ್ಕೆ 2 ಮಾರ್ಕ್ಸು ಕೊಟ್ಟಿದ್ದಾರೆ. ಯಾವ್ಯಾವ ಆ್ಯಕ್ಟ್ ಅಂದರೆ ಎನ್ವೈರ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್, ಏರ್ ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಆಫ್ ಪೊಲ್ಯೂಷನ್ ಆ್ಯಕ್ಟ್, ವಾಟರ್ ಪ್ರಿವೆನ್ಷನ್, ಹಾಗೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಆ್ಯಕ್ಟ್, ಇದನ್ನೆಲ್ಲ ನಾವು ಕಾಣ್ಬೋದು. ಎನ್ವೈರ್ಮೆಂಟ್ ಲಾಸ್. ಹಾಗೆ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಲಾಸಲ್ಲಿ ನಾವಿಲ್ಲಿ ನೋಡುವಾಗೆ 2 ಮಾರ್ಕ್ಸು ಟೋಟಲಿ. ಸೊ ದ ಟ್ರೇಡ್ ಮಾರ್ಕ್ಸ್ ಆ್ಯಕ್ಟ್, ಕಾಪಿರೈಟ್ ಆ್ಯಕ್ಟ್, ಪೇಟೆಂಟ್ಸ್ ಆ್ಯಕ್ಟ್, ಹಾಗೆ ಡಿಸೈನ್ಸ್ ಆ್ಯಕ್ಟ್. ಸೊ ಟೋಟಲ್ 4 ಆ್ಯಕ್ಟ್ ಇರುವಂಥದ್ದು ಇದು ಒಂದು. ಇನ್ನು ನಾವು ನೋಡ್ಲಿಕ್ಕೆ ಹೋದರೆ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಸೊ ಇದು ವೆರಿ ರೀಸೆಂಟ್, ಇದು ನಿಮಗೆ ಅವಶ್ಯಕ ಇರುತ್ತೆ, ಯಾಕೆಂದರೆ ಬಹಳಷ್ಟು ಅಮೆಂಡ್ಮೆಂಟ್ಸ್ಗಳಾಗ್ತಾ ಇರ್ತವೆ. ಸೊ ಅದರ ಪ್ರಕಾರ ಅಪ್ಡೇಟೆಡ್ ವರ್ಷನ್ಸ್ಗಳು ನಾವು ನೋಡಲಿಕ್ಕೆ ಹೋದರೆ ಆ ಒಂದು ಅಮೆಂಡೆಡ್ ವರ್ಷನ್ಸ್ಗಳು ತಿಳ್ಕೊಳ್ಳೋಂಥದ್ದು ಬಹಳ ಮುಖ್ಯ. ಮತ್ತು ಯಾವಾಗಲೂ ನೀವು ಒಂದು ಆ್ಯಕ್ಟನ್ನು ಓದ್ತಿದ್ದೀರಿ ಅಂತ ಇದ್ದರೆ ಅದರಲ್ಲಿರೋ ಫುಟ್ ನೋಟ್ಸ್ ನೋಡಿ, ಯಾಕೆಂದರೆ ಯಾವಾಗ ಅಮೆಂಡ್ ಆಯಿತು, ಮುಂಚೆ ಏನಿತ್ತು, ಹೊಸದಾಗಿ ಏನು ರಿಪ್ಲೇಸ್ ಮಾಡಿದರು ಹೇಳುವಂಥದ್ದು ಅದು ಬಹಳ ಮುಖ್ಯ ಆಗುತ್ತೆ. ಓಕೆ, ಇದೊಂದು ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಇದಕ್ಕೆ ಎಷ್ಟು ಮಾರ್ಕ್ಸ್ ಅಲಾಟ್ ಮಾಡಿದ್ದಾರೆ? 10
ಮಾರ್ಕ್ಸ್ ಅಲಾಟ್ ಮಾಡಿರುವಂಥದ್ದು. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಕ್ಟ್ ಇದು. ಹಾಗೆ ದ ಮೋಟರ್ ವೆಹಿಕಲ್ಸ್ ಆ್ಯಕ್ಟ್ ನಾನು ಆಲ್ರೆಡಿ ಹೇಳಿದಾಗೆ ಅಲಾಂಗ್ ವಿತ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಲಾ ಜೊತೆ ಸೇರಿ ಟೋಟಲ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಮತ್ತು ಮೋಟರ್ ವೆಹಿಕಲ್ಸ್ ಆ್ಯಕ್ಟಿಗೆ ಟೋಟಲ್ 5 ಮಾರ್ಕ್ಸು ಹೇಳುವಂಥದ್ದು. ಸೊ ದ ಮೋಟರ್ ವೆಹಿಕಲ್ಸ್ ಆ್ಯಕ್ಟ್. ಆಮೇಲೆ ದ ಇಂಡಿಯನ್ ಪೀನಲ್ ಕೋಡ್, ಇದು ಕೂಡ ವೆರಿ ಇಂಪಾರ್ಟೆಂಟ್. ಬಹಳಷ್ಟು ಅಫೆನ್ಸ್ಗಳಿರುವಂಥ ಈ ಆ್ಯಕ್ಟಿಗೆ 8 ಮಾರ್ಕ್ಸು ಅಲಾಟ್ ಮಾಡಿರ್ತಾರೆ. ಸೊ ಇಲ್ಲಿ ನೀವು ಕಾಣ್ಬೋದು 8 ಮಾರ್ಕ್ಸು ಇರುವಂಥದ್ದು. ಹಾಗೆ ದ ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್, CRPC ಅಂತ ನಾವೇನು ಕರಿತೇವೆ, 10 ಮಾರ್ಕ್ಸ್ ಇರುವಂಥದ್ದು. ಇದು ಕೂಡ ಇದರ ಸೈಜ್ ಕೂಡ ಹಾಗೆ ನೀವು ಕಾಣ್ಬೋದು. ಬೇರೆ ಎಲ್ಲ ಆ್ಯಕ್ಟು ಸ್ಮಾಲ್ ಆ್ಯಕ್ಟ್, ಅದರ ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರು ವೆರಿ ಇಂಪಾರ್ಟೆಂಟ್ ಒನ್ನು. ಸೊ ಇದರಲ್ಲಿ ಹೆಚ್ಚಾಗಿ ನಾವು ನೋಡುವಂಥದ್ದು ಪವರ್ಸ್ ಆಫ್ ಮ್ಯಾಜಿಸ್ಟ್ರೇಟ್ಸು, ಬೇರೆ ಸೆಷನ್ಸ್ ಕೋರ್ಟು, ಹೈರಾರ್ಕಿ ಆಫ್ ಕೋರ್ಟ್ಸು, ಕಂಪ್ಲೇಂಟ್ ಅಂದ್ರೇನು, FIR ಅಂದ್ರೇನು, ಆ ಥರ ಕ್ವಶನ್ಸ್ಗಳು ಬರುವಂಥದ್ದು. ಸೊ ವೆರಿ ಬೆಟರ್ ಆಪ್ಷನ್ ಅಂದರೆ ನಾವೇನು ನೋಡ್ಬೋದು, ಕ್ವಶನ್ ಪೇಪರ್ಸನ್ನು ನೋಡುವಂಥದ್ದು. ಆದಷ್ಟು 5-6 ವರ್ಷದ ಕ್ವಶನ್ ಪೇಪರ್ಗಳನ್ನ ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡಿ. ಇನ್ನು ಲಾಸ್ಟ್ ಇರುವಂಥದ್ದು ದ ಕೋಡ್ ಆಫ್ ಸಿವಿಲ್ ಪ್ರೊಸೀಜರು, ಇದಕ್ಕೆ ಕೂಡ 10 ಮಾರ್ಕ್ಸನ್ನು ಅಲಾಟ್ ಮಾಡಿದ್ದಾರೆ. ಸೊ ಇದು 10 ಮಾರ್ಕ್ಸ್ ಇರುವಂಥದ್ದು. ಸೊ ಇದೇ ಆಲ್ ಇಂಡಿಯಾ ಬಾರ್ ಎಕ್ಸಾಮ್ಸ್ಗೆ ಅಂತಲೇ ಕೂಡ ಇವೆ, ಮತ್ತೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಅದನ್ನು ಕೂಡ ನೀವು ಆದಷ್ಟು ಯಾರು ಕನ್ನಡ ಮೀಡಿಯಮಲ್ಲಿ ಓದಿದ್ದೀರಿ ಅವರು ಕೂಡ ಅದನ್ನು ರೆಫರ್ ಮಾಡ್ಬೋದು. ಸೊ ಟೋಟಲ್ ಆಗಿ 22 ಭಾಷೆಗಳಲ್ಲಿ ಈ ಒಂದು ಎಕ್ಸಾಮ್ ಕಂಡಕ್ಟ್ ಆಗ್ತದೆ ಹೇಳ್ತಾರೆ. ಸೊ ಹಾಗೆ ಕನ್ನಡದಲ್ಲಿ ಆನ್ಸರ್ ಮಾಡೋರು ಕನ್ನಡದಲ್ಲೂ ಕೂಡ ಆನ್ಸರ್ ಮಾಡ್ಬೋದು. ಸೊ ಇದಿಷ್ಟು ನಾನು ಈ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ಗೆ ಬೇಕಾಗಿರುವಂತಹ ಬುಕ್ಸನ್ನು ಅನ್ಬಾಕ್ಸ್ ಮಾಡಿ ತೋರಿಸ್ದೆ. ಇದು ಎಲ್ಲಿ ಸಿಗತ್ತೆ ಹೇಳುವಂಥದ್ದು ನಾವು ನೋಡ್ಲಿಕ್ಕೆ ಹೋದರೆ, ಆ್ಯಕ್ಚುಲಿ ತೇಜಸ್ ಲಾ ಬುಕ್ ಹೌಸ್, ಈ ಕರ್ನಾಟಕ ಲಾ ರಿಪೋರ್ಟ್ ಪಬ್ಲಿಕೇಶನ್ಸ್ ಅವರ ಒಂದು ಇದರಲ್ಲಿರುವಂತಹ ತೇಜಸ್ ಲಾ ಹೌಸ್ ಅಲ್ಲಿ ಆ್ಯಕ್ಚುಲಿ ಸಿಗುವಂಥದ್ದು. ಹಾಗೆ ಕರ್ನಾಟಕದ ಎಲ್ಲ ಪುಸ್ತಕ ಮಳಿಗೆಗಳಲ್ಲಿ, ಹಾಗೆ ಸಿಟಿ ಸಿವಿಲ್ ಕೋರ್ಟ್ ಬೆಂಗಳೂರು, ಸಿಟಿ ಸಿವಿಲ್ ಕೋರ್ಟ್ ಆವರಣದಲ್ಲಿರುವಂತಹ ಎಲ್ಲ ಪುಸ್ತಕ ಮಳಿಗೆಗಳಲ್ಲಿ, ಬೆಂಗಳೂರಲ್ಲಿರುವಂತಹ ಕಾನೂನು ಪುಸ್ತಕ ಮಳಿಗೆಗಳಲ್ಲಿ, ಕರ್ನಾಟಕದ ಜಿಲ್ಲಾ ಕೇಂದ್ರ ತಾಲೂಕು ಕೇಂದ್ರಗಳಿರುವಂತಹ ಕಾನೂನು ಪುಸ್ತಕ ಮಳಿಗೆಗಳಲ್ಲಿ ಎಲ್ಲ ಕಡೆ ಈ ಬೇರ್ ಆ್ಯಕ್ಟ್ಗಳ ಅವೈಲೇಬಿಲಿಟಿ ಇರ್ತದೆ. ಸೊ ನೀವು ಅದನ್ನು ಪರ್ಚೇಸ್ ಮಾಡ್ಬೋದು. ಇಲ್ಲಾಂದರೆ ಆನ್ಲೈನ್ ಕೂಡ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ಆ ನಂಬರ್ಗೆ ನೀವು ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಆನ್ಲೈನ್ ಕೂಡ ಪರ್ಚೇಸ್ ಮಾಡಬಹುದು. ಸೊ ಇದಿಷ್ಟು ಈ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ಸ್ನ ಪುಸ್ತಕಗಳ ಅವೈಲೇಬಿಲಿಟಿ, ಅದರ ಲಭ್ಯತೆ ಎಲ್ಲಿ ಸಿಗುತ್ತೆ ಅಂತ ತಿಳಿಸ್ಕೊಟ್ಟೆ. ಇನ್ನು ನೆಕ್ಸ್ಟ್ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಆಯಿತು, ಇನ್ನು ಏನು ಮಾಡಬೇಕು ಅಂತ ಹೇಳಿ ಬಹಳಷ್ಟು ಜನ ಯೋಚನೆಯಲ್ಲಿದ್ದರೆ, ಇನ್ನು ಬಹಳಷ್ಟು ಒಂದು ಸ್ಕೋಪ್ ಇರುವಂಥ ಒಂದು ಜಾಬ್ ಅಂದರೆ ಜುಡಿಷರಿ ಎಕ್ಸಾಮ್. ಸೊ ಅದು ಈಗ ಆಲ್ಮೋಸ್ಟ್ 2022ನೇ ಇಸ್ವಿಯ ಎಕ್ಸಾಮಿನೇಷನ್ ಫಾರ್ಮಾಲಿಟೀಸ್ ಎಲ್ಲ ಮುಗಿತಾ ಇದೆ, ವೈವಾ ಆಗ್ತಾ ಇದೆ. ಇನ್ನು ಬರುವಂಥ 2023ನೇ ಎಕ್ಸಾಮಿನೇಷನ್ಗೆ ಯಾರ್ಯಾರು ಪ್ರಿಪೇರ್ ಆಗ್ತಿದ್ದೀರಿ, ಇನ್ನು 5-6 ತಿಂಗಳಲ್ಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್, generally we can expect the examinations of prelims for Karnataka judiciary maybe in the month of June or July ಹಾಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ಸ್ ಜೊತೆಗೆ ನೀವು ಜುಡಿಷರಿ ಎಕ್ಸಾಮ್ಸ್ ಕೂಡ ಪ್ರಿಪೇರ್ ಆಗ್ಬೋದು. ಜುಡಿಷರಿ ಎಕ್ಸಾಮಿನೇಷನ್ಗೆ ನಾನು ಕ್ಲಾಸ್ಗಳನ್ನು ತೊಗೊಳ್ತಾ ಇರುವಂಥದ್ದು ಅದು ಅನ್ಅಕಾಡೆಮಿಯಲ್ಲಿ ತೊಗೊಳ್ತಾ ಇದ್ದೇನೆ. ಸೊ ಅನ್ಅಕಾಡೆಮಿಯಲ್ಲಿ ಬಹಳಷ್ಟು ಜನ ನೀವು ಕೇಳ್ತಾ ಇದ್ರಿ ಕನ್ನಡದಲ್ಲಿ ಕ್ಲಾಸಸ್ ಇದೆಯಾ ಅಂತ. ಹೌದು, ಈಗ ಕನ್ನಡದಲ್ಲಿ ಕ್ಲಾಸಸ್ಗಳು ಸ್ಟಾರ್ಟ್ ಆಗ್ತವೆ ಬರುವಂಥ ವರ್ಷದಲ್ಲಿ. ಸೊ ಅದರದ್ದು ಒಂದು ಮಾಹಿತಿಯನ್ನು ನಾನು ನಿಮಗೆ ಇದರಲ್ಲಿ ವಿಡಿಯೋದಲ್ಲಿ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಕರ್ನಾಟಕ ಸ್ಟೇಟ್ ಜುಡಿಷರಿ ಕಾಂಪ್ರಹೆನ್ಸಿವ್ ಬ್ಯಾಚ್ ಅಂತ 5ನೇ ಜನವರಿ 2023ಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಸೊ ನಾನಿದ್ದೇನೆ, ಹಾಗೆ ಸ್ವಾತಿ ಮ್ಯಾಮ್ ಅವರು ಕೂಡ ತಗೊಳ್ತಾ ಇರುವಂಥ ಈ ಬ್ಯಾಚಲ್ಲಿ ಕನ್ನಡದಲ್ಲಿರುವಂಥದ್ದು ಮುಖ್ಯವಾಗಿ, ಹಾಗೆ ಇಂಗ್ಲೀಷ್ನ ಕೆಲವು ಶಬ್ದಗಳನ್ನು, ಕೆಲವು ಮಾಹಿತಿಗಳನ್ನು ನಾವು ತಿಳಿಸ್ಕೊಡ್ತೇವೆ. ಈ ಕಂಪ್ಲೀಟ್ ಆಗಿ ಕರ್ನಾಟಕ ಜುಡಿಷರಿಗೆ ಏನು ಸಿಲೆಬಸ್ ಇದೆ ಅದ್ರ ಬಗ್ಗೆ ನಾವು ನೋಡ್ತಾ ಇರುವಂಥದ್ದು. ಇಲ್ಲಿ ನೋಡಿ ಎಲ್ಲ ಆ್ಯಕ್ಟ್ಗಳು, ಈವನ್ ಮೇನ್ಸ್ ಎಕ್ಸಾಮ್ಸ್ಗೆ ಬೇಕಾಗಿರುವಂತಹ ಟ್ರಾನ್ಸ್ಲೇಷನಿಂದ ಹಿಡಿದು ಜಡ್ಜ್ಮೆಂಟ್ ರೈಟಿಂಗಿಂದ ಹಿಡಿದು ಕಂಪ್ಲೀಟ್ ಫುಲ್ ಸಿಲೆಬಸ್ ಕಂಪ್ಲೀಷನ್ ಆಗುವಂತಹ ಬ್ಯಾಚ್ ಇದು. ಸೊ ನನ್ನ ಕ್ಲಾಸಸ್ ಯೂಶ್ವಲಿ ಸಂಜೆ ಇರುವಂಥದ್ದು 5 ಗಂಟೆಯಿಂದ ಸಂಜೆ 6:30 ತನಕ, ಹಾಗೆ ಮತ್ತೆ ಸಂಜೆ 7 ಗಂಟೆಯಿಂದ 8 ಗಂಟೆ ತನಕ ಹೀಗೆ ಇರುವಂಥದ್ದು. ಹಾಗೆ ಇನ್ನು ಸ್ವಾತಿ ಮ್ಯಾಮ್ ಕ್ಲಾಸು ಬೆಳಗ್ಗೆ ಇರುವಂಥದ್ದು. ಹೀಗೆ ಇನ್ನೂ ನಿಮಗೆ ಬರುವಂಥ ದಿನಗಳಲ್ಲಿ ಇನ್ನೂ ಹೊಸ ಈ ಬ್ಯಾಚ್ನ ಇನ್ನಷ್ಟು ಡೀಟೇಲ್ಸ್ಗಳು, ಹಾಗೆ ಅನ್ಅಕಾಡೆಮಿ ಸಿಗುವಂಥ ಆಫರ್ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಆದರೆ ನೀವು ಅದಕ್ಕಿಂತ ಮುಂಚೆ ಯಾರು ಈ ಬ್ಯಾಚ್ಸ್ಗಳನ್ನು ಜಾಯಿನ್ ಆಗಬೇಕು ಅಂತ ಬಯಸ್ತಿದ್ದೀರಿ, ಖಂಡಿತವಾಗಿಯೂ ಎಷ್ಟು ದಿನದಿಂದ ಕಾಯ್ತಾ ಇದ್ದರೆ ಅವರೆಲ್ಲರೂ ಕೂಡ ಈ ಬ್ಯಾಚನ್ನು ಜಾಯಿನ್ ಆಗ್ಬೋದು. ಈ ಬ್ಯಾಚ್ನ ಲಿಂಕನ್ನು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿದ್ದೇನೆ. ಹಾಗೆ ಈ ಬ್ಯಾಚ್ನ ಅಮೌಂಟ್ ಎಷ್ಟು, 6 ತಿಂಗಳ ಡ್ಯೂರೇಷನ್ಗೆ ನೀವು ಎಷ್ಟೇ ಅಮೌಂಟ್ ಇರಲಿ
ಅದಕ್ಕೆ ಅಪರ್ಣ ಲಾ ಅಂತ ಕೋಡ್ ಹಾಕಿದರೆ 10% ಡಿಸ್ಕೌಂಟ್ ಸಿಗುತ್ತೆ. ಸೊ ಇದಿಷ್ಟು ನಾನು ಅನ್ಅಕಾಡೆಮಿ ಬಗ್ಗೆ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟೆ, ಕ್ಲಾಸಸ್ಗಳ ಬಗ್ಗೆ. ಸೊ ನೀವು ಕೂಡ ಇಫ್ ಯು ಆರ್ ಇಂಟ್ರೆಸ್ಟೆಡ್ ದೆನ್ ಯು ಕ್ಯಾನ್ ಜಾಯಿನ್ ದಿಸ್ ಆರ್ ಯು ಕ್ಯಾನ್ ಶೇರ್ ದಿಸ್ ಲಿಂಕ್ ಟು ಯುವರ್ ಫ್ರೆಂಡ್ಸ್ ಆರ್ ಫ್ಯಾಮಿಲಿ who are interested to who are interested in preparing for judiciary examinations for Karnataka for the upcoming year of 2023. ಸೊ ಹೊಸ ವರ್ಷ ಹೊಸ ಒಂದು ಭರವಸೆಗಳ ಮುಖಾಂತರ ಈ ಒಂದು ವರ್ಷವನ್ನು ಸ್ಟಾರ್ಟ್ ಮಾಡಿ ಹೇಳ್ತಾ ಆ ಆಶಯದೊಂದಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಸೊ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು.